ಸರ್ ತುಂಬಾ ಇಷ್ಟ ಆಗ್ತಿದೆ ಇಂಥ ಕ್ರೇಜ್. ಇವಾಗ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಟೈಮ್ ನಾನು ಈ ತರ ನೋಡಿದ್ದೆ ಕ್ರೇಜ್ನ. ಯಾರು ತುಂಬಾ ಒಳ್ಳೆ ಹುಡುಗ, ಆದ್ರೆ ಇಂಥವ್ರು ಬೆಳಿಬೇಕು ಸರ್ ಅಷ್ಟೇ. ಅದೇ ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಆತರ ಸರ್. ಬಡವರು ಶ್ರೀಮಂತರು ಅಂತ ನೋಡಲ್ಲ, ಪ್ರತಿಭೆನೆ. ಇಂಥ ಪ್ರತಿಭೆವಂತರು ಬೆಳೆದ್ರೆ ನಮ್ಮ ಮಂಡ್ಯಕ್ಕೆ ಒಂದು ಹೆಸರು ಸರ್. ಮಂಡ್ಯದಲ್ಲಿ ಹೋದವರೆಲ್ಲ ತುಂಬಾ ಅಚೀವ್ಮೆಂಟ್ ಮಾಡಿಸೋರೆ. ಇವ್ರು ತುಂಬಾ ಅಚೀವ್ಮೆಂಟ್ ಮಾಡಿರೋದ್ರಿಂದ ನಾವು ಖುಷಿ ಪಡ್ತೀವಿ. ಡೈಲಿ ಬಿಗ್ ಬಾಸ್ ನೋಡ್ತೀವಿ ಸರ್. ಅದೇ ಸರ್, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅವರು. ನ್ಯಾಚುರಲ್ ಆಗಿ ಅಲ್ಲಿರೋದ್ರಿಂದಾನೇ ನಮ್ಗೆ ಖುಷಿ. ಎಲ್ಲ ಆಕ್ಟಿಂಗ್ ಮಾಡ್ಕೊಂಡು ಮಕ್ಕವಾಡ ಹಾಕೊಂಡು ಅವೆಲ್ಲ ಆಕ್ಟಿಂಗ್ ಮಾಡೇ ಇಲ್ಲ ಅವರು. ಅವ್ರು ನ್ಯಾಚುರಲ್ ಆಗಿ ಹೆಂಗವ್ರು ಹಂಗೆ ಹೋದ್ರಲ್ಲ, ಅದು ತುಂಬಾ ಇಷ್ಟ. ಆದ್ರೆ 37 ಕೋಟಿ ಅವ್ರದಿಂದ ಫಿಕ್ಸೆಡ್ ಆಗಿದೆ ಸರ್. ಅವ್ ಕ್ರೇಜ್ ಆಗಿದೆ ಸರ್. ಕ್ರೇಜ್ ಅಂದ್ರೆ ಆ ವ್ಯಕ್ತಿಗೆ ಬರಲೇಬೇಕು, ಅದು ಕೊಟ್ರೆ ಅದು ನ್ಯಾಯ. ಅವ್ರು ವಿನ್ ಆದ್ರೇನೆ ಅದಕ್ಕೊಂದು ಬಿಗ್ ಬಾಸ್ಗೊಂದು ನ್ಯಾಯ ಸರ್. ತುಂಬಾ ಚೆನ್ನಾಗಿರ್ತದೆ ಸರ್. ಸೆಲೆಬ್ರೇಷನ್ ಬೇರೆದೇ ಇರ್ತದೆ. ಹೇಳಿದ್ರೆ ಸರ್, ಈ ಹೊರಡೆ ಹೋದ್ಮೇಲೆ ನಾವು ಮಾಡ್ತೀವಿ, ಮಾಡಲೇಬೇಕು. ಆ ಒಂದು ಹುಡುಗಂಗೆ ಕೊಡುವಂತ ನಾವೊಂದು ಅವ್ರ ಸಾರ್ಥಕತೆ ಅದು. ಗೆದ್ದು ಬರ್ಲಿ ಸರ್, ಜೈ ಗಿಲ್ಲಿ. ಆಕಾಶ್. ಇಂದು ಬಹಳ ವಿಶೇಷ ಸಂತೋಷದ ದಿನ. ಬಿಗ್ ಬಾಸ್ ಫೈನಲ್ ಪಿಚ್ಗೆ ಬಂದಿದೆ. ಗೆಲುವಿನ ಮುಡಿ ಯಾರಿಗೆ ತಲುಪುತ್ತೆ ಅನ್ನುವಂಥ ಕುತೂಹಲದ ಈ ಮಧ್ಯದೊಳಗಡೆ ಒಬ್ಬ ನೈಜವಾದಂಥ ಕಲಾವಿದ, ಚಿನ್ನವನ್ನ ಕದ್ದಿದ್ದೀರಾ, ಹಣವನ್ನ ಕದ್ದಿದ್ದೀರಿ ನೋಡಿದ್ದೀರಾ, ನಾನು ಅನ್ನವನ್ನ ಕದ್ದಿದ್ದೀನಿ ಎನ್ನುವಂಥ ಮಾತಂತ ಹೇಳಿದಂಥ ಕಲಾವಿದನ ಗೆಲುವಿಗಾಗಿ ಇಂದು ಮಂಡ್ಯ ಜಿಲ್ಲೆ ಮಮತೆ ಮಡಿಲು ನೇತೃತ್ವದಲ್ಲಿ ನಿತ್ಯ ಅನ್ನದಾಸೋಹ ರೋಗಿಗಳಿಗೆ, ಹೊರರೋಗಿಗಳಿಗೆ ಮತ್ತು ಸಹಾಯಕರಿಗೆ ಅನ್ನವನ್ನ ಮತ್ತು ತಿಂಡಿಯನ್ನು ವಿತರಣೆ ಮಾಡೋದರ ಮೂಲಕ ಅವನ ಗೆಲುವಿಗೆ ದೇವರಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಒಬ್ಬ ನೈಜ ಕಲಾವಿದ, ಬಡ ಕುಟುಂಬದಿಂದ ಬಂದವರು ಅಂತ ಎಲ್ಲ ಹೇಳ್ತಾರೆ, ಬಡವ ಗೆಲ್ಲಬೇಕು ಅಂತಾರೆ. ನಾನು ಹೇಳ್ತೀನಿ, ನಿಜವಾದಂಥ ಕಲೆ ಗೆಲ್ಲಬೇಕು ಅಂತೇಳಿ. ಬಡವರು ಬೇಕಾದಷ್ಟು ದೇಶದಲ್ಲಿದ್ದಾರೆ, ಆದರೆ ಕಲೆ ಯಾರಪ್ಪನ ಆಸ್ತಿ ಅಲ್ಲ. ಕಲೆ ತನ್ನದೇ ಅಂತ ಮೈಗೂಡಿಸಿ ಬಂದಂಥ ಒಂದು ದೊಡ್ಡ ಕಲೆ. ಇವತ್ತು ಆ ಕಲೆಯಿಂದನೇ ವಿದೇಶದಲ್ಲಿ ಮಾತನಾಡುವಂಥ ವ್ಯಕ್ತಿ ಗಿಲ್ಲಿಯಾಗಿದ್ದಾನೆ. ಗಿಲ್ಲಿಯ ಗೆಲುವಿಗಾಗಿ ಏನು ಬಿಗ್ ಬಾಸ್ ಗೆಲುವು ಗಿಲ್ಲಿಗೆ ಆಗಬೇಕು ಅನ್ನುವ ಈ ಒಂದು ಆಶಯದೊಂದಿಗೆ ವಿಶೇಷವಾದಂಥ ಅನ್ನದಾಸೋಹ ಮಾಡುವ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಗೆಲುವು ನಿನ್ನದೇ ಆಗುತ್ತೆ, ಗೆಲುವು ನಿನ್ನದೇ ಆಗಿ ಬರಲಿ ಎನ್ನುವಂಥ ಆಶಯದೊಂದಿಗೆ ಈ ದೇವರಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಅರುಣಕುಮಾರಿ, ಮಮತೆ ಮಡಿಲು ಮುಖ್ಯಸ್ಥರು. ಈ ದಿನ ಏನು ನಾವು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋನಲ್ಲಿ ಫಿನಾಲೆ ದಿನ ಇವತ್ತು ಹಲವಾರು 6 ಜನ ಸ್ಪರ್ಧಿಗಳಲ್ಲಿ ಒಬ್ರು ಗೆಲ್ಲುವಂಥ ದಿನ. ಇವತ್ತು ನಮ್ಮ ಮಂಡ್ಯದ ಹಳ್ಳಿಯ ರೈತರ ಮಗ ಪ್ರತಿಭಾವಂತ ಅಲ್ಲಿ ಗೆಲ್ಲಬೇಕು. ಆ ಗೆಲುವಿನ ಜೊತೆಗೆ ಯಾಕೆ ಗೆಲ್ಲಬೇಕಂದ್ರೆ, ಇವತ್ತು ಅಂಥ ಶೋನಲ್ಲಿ ಮುಖವಾಡ ಧರಿಸಿ ಆಟ ಆಡಿದವರೇ ಹೆಚ್ಚು. ಆದರೆ ಯಾವುದೇ ಮುಖವಾಡ ಇಲ್ಲದೆ ತನ್ನ ಪ್ರತಿಭೆಯಿಂದ ಇವತ್ತೇನು ಜನ ನೊಂದಿ ಜೀವನದಲ್ಲಿ ನೊಂದಿರ್ತಾರೆ, ಅವರು ಒಂದು ಅರ್ಧ ಗಂಟೆ ಟಿ ವಿ ಮುಂದೆ ಕುತ್ಕೊಳ್ಳೋಣ ಅಂದರೆ ನಿಜವಾಗ್ಲೂ ಕೂಡ ಆ ಒಂದು ಮನೆ ಒಳಗಡೆ ಬದುಕುದು ಹೇಗೆ ಅಂದರೆ, ಒಬ್ಬ ಹಾಸ್ಯ ಕಲಾವಿದನಾಗಿ ತನ್ನ ಬದುಕಿನ ಶೈಲಿಯಲ್ಲಿ ಜನರನ್ನು ನಗಿಸ್ತಾ ಇದ್ದ. ಇದು ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದರೆ, ಬಿಗ್ ಬಾಸ್ ವೀಕ್ಷಕರ ಸಂಖ್ಯೆ, ಸೀಸನ್ ಸಂಖ್ಯೆ ಅಥವಾ ಆ ಒಂದು ಶೋ ಸಂಖ್ಯೆ ಅಥವಾ ಟಿ ವಿ ಚಾನಲನ್ನೇ ಒಂದು ಮೇಲಕ್ಕೆತ್ತಿದೆ. ಇದೆಲ್ಲದಕ್ಕಿಂತ ಹೆಚ್ಚಿಗೆ ಈ ಸಲ ವಿಶೇಷತೆ ಅಂದರೆ, ಗಡಿಯಲ್ಲಿ ನಮ್ಮ ಏನು ಸೈನಿಕರಿದ್ದಾರೆ ಅವರಿಂದ ಹಿಡಿದು ವಿದೇಶಿಗರು ಕೂಡ ಇವತ್ತು ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಡವ ಅಂತ ಗೆಲ್ಲೋದು ಬೇಡ, ಪ್ರತಿಭಾವಂತ ಅಂತ ಗೆಲ್ಲಬೇಕು. ಮತ್ತು ಅವರ ಬದುಕಿನ ಒಂದು ಚಿತ್ರಣವನ್ನ ಬೆಂಗಳೂರಿಗೆ ಹೋದಾಗ ಹೇಳ್ಕೊತಾರೆ, ಅನ್ನಕ್ಕಾಗಿ ಪರದಾಡ್ದೆ ಅಂತೇಳಿ, ಅನ್ನ ಕದ್ದೆ ಅಂತೇಳಿ. ಆ ಅನ್ನ ಕದ್ದಾಗ ಆದಂತಹ ಅನ್ನದ ಒಂದು ಮಹತ್ವವನ್ನು ಸಾರಿದ್ದಾರೆ. ಹಾಗಾಗಿ ಇವತ್ತು ನಾವು ಮಂಡ್ಯ ಜಿಲ್ಲಾ ಆಸ್ಪತ್ರೆ ಹೆರಿಗೆ ವಾರ್ಡ್ ಹತ್ರ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಅನ್ನ ವಿತರಣೆ ಮಾಡೋದ್ರ ಮುಖಾಂತರ ಅವರ ಒಂದು ಯಶಸ್ಸಾಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಾವು ಈಗಾಗಲೇ ಹೇಳಿರೋಂಗೆ ಗಿಲ್ಲಿ ಬಗ್ಗೆ ಇರುವಂಥ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಆಲ್ರೆಡಿ ಎತ್ತರವಾಗಿ ಬೆಳೆದಿರುವಂಥ ವ್ಯಕ್ತಿ ಅವರು. ಕಾಮಿಡಿ ಆಗಿರ್ಬೋದು, ಮತ್ತು ಈಗ ಬಿಗ್ ಬಾಸ್ ಶೋನಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಅವರು ಇದನ್ನೆಲ್ಲ ಗೇಮ್ ಆಗಿರ್ಬೋದು ಎಲ್ಲನೂ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅದ್ರ ಜೊತೆಗೆ ಇವರು ಅಶ್ವಿನಿ ಗೌಡನು ಕಾಂಪಿಟೇಟ್ ಮಾಡಿದ್ದಾರೆ. ಆದರೂ ಜನಗಳು ಗಿಲ್ಲಿ ಒಂದು ಹಳ್ಳಿ ಹುಡುಗ, ಬಡ ಕುಟುಂಬದಂತ ಬಂದಿರುವಂಥ ಹುಡುಗ ಚೆನ್ನಾಗಿ ಬೆಳೆದು ಬರಲಿ ಅಂದ್ಬಿಟ್ಟು ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿ ವೋಟಿಂಗ್ ಮಾಡಿ ಎಲ್ಲ ಜನಗಳು ಅವ್ರಿಗೆ ಸಹಕರಿಸಿದ್ದಾರೆ. ತುಂಬ ಜೀವನದಲ್ಲಿ ನೊಂದಿರುವಂಥ ಹುಡುಗ ಅವರು. ನಾವು ನೋಡಿರುವಂಗೆ, ನಾವು ಗ್ರಾಮಸ್ಥರಾಗಿರ್ಬೋದು, ನಾವು ಅಕ್ಕಪಕ್ಕದ ಹಳ್ಳಿಯವರಾಗಿರ್ಬೋದು, ಆಲ್ಮೋಸ್ಟ್ ನೀವು ಎಲ್ಲ ಕಡೆ ನೋಡಿದ್ದೀರಾ ಗಿಲ್ಲಿ ನಟದ ಕಟ್ಔಟ್ಗಳನ್ನ ಎಲ್ಲ ಕಡೆ ಹಳ್ಳಿಗಳಲ್ಲಿ ಹಾಕೊಂಡು, ಈವನ್ ಸಿಟಿಗಳಲ್ಲೂ ಹಾಕೊಂಡು ಎಲ್ಲ ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಎಲ್ಲ ಹಾರೈಸ್ತಾ ಇದ್ದಾರೆ ಸರ್.
ಪಕ್ಕಾ ಗೆಲ್ತಾರೆ ಸರ್, ಅದರಲ್ಲಂತೂ ಇದೇ ಇಲ್ಲ. ಯಾಕೆ ಅಂತ ಅಂದ್ರೆ ನಾವು ನೋಡಿದಂಗೆ ವೋಟಿಂಗ್ ಪವರ್ ಆಗಿರ್ಬೋದು, ಜನಗಳಲ್ಲಿ ಇದಾಗಿರ್ಬೋದು, ಅವ್ರು ಗೆಲ್ಲೋದಂತೂ ಖಚಿತ, ಗೆದ್ದು ಬಂದೇ ಬರ್ತಾರೆ ಅವರು. ಹೌದು, ವಿನ್ನರ್ ಯಾರು ಅಂತ ಹೇಳಿಲ್ಲ, ನನಗೆ ವಿನ್ನರ್ ಅವರೇ, ಗಿಲ್ಲಿ ನಟನೆ ಗೆದ್ದು ಬರೋದು. ಹೈಯೆಸ್ಟ್ ವೋಟಿಂಗ್ 37 ಕೋಟಿ. ಇವತ್ತು ಇನ್ ಕೇಸ್ ಆಗಿದ್ರು ಇನ್ನೂ ಒಂದೆರಡು, ಇನ್ನು 37, 38 ಆದ್ರೂ ಆಗ್ಬೋದು. ಅವರೇ ಗೆದ್ದು ಬಂದೇ ಬರ್ತಾರೆ. ಮಾದೇಶ್ ಅಂತ ಇತ್ತು.